ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಹಾಗೇನೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನೋಡ್ತಿದ್ದೀರಿ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಇವತ್ತು ಸ್ವಲ್ಪ ಲೇಟ್ ಶುರು ಮಾಡಿದ್ದೇನೆ ವ್ಲಾಗ್. ಜಸ್ಟ್ ಇವಾಗ ಸ್ನಾನ ಆಯ್ತು ಅಷ್ಟೇ, ಮಧ್ಯಾಹ್ನ ಆಯ್ತು, 12:30 ಆಯ್ತು. ಇವತ್ತೆಂತಪ್ಪ ಅಂದ್ರೆ ನಂದು ಮಾಯಿಶ್ಚರೈಸರ್ ಕೇಲ್ಕತಮ್ ನಾಟಕ ಬಂದಾಗಿದೆ. ಮಾಯಿಶ್ಚರೈಸರ್ ಖಾಲಿ ಆಗಿದೆ. ಅದಕ್ಕೆ ಈಗ ಮಾಯಿಶ್ಚರೈಸರ್ ಬದಲು ನಾನೆಂತ ಯೂಸ್ ಮಾಡ್ತೇನೆ ಅಂತ ತೋರಿಸಿಕೊಡ್ತೇನೆ. ನಾರ್ಮಲ್ ಆಗಿ ಯಾವಾಗ್ಲೂ ನಾನು ಮುಖ ತೊಳೆದ್ರೆ ಸ್ನಾನ ಮಾಡಿದ್ರೆ ಮಾಯಿಶ್ಚರೈಸರ್ ಕ್ರೀಮ್ ಹಾಕ್ತೇನೆ. ಇವತ್ತು ನನ್ನ ಮಾಯಿಶ್ಚರೈಸರ್ ಕ್ರೀಮ್ ಖಾಲಿ ಆಗಿರೋದ್ರಿಂದ ನಾನೆಂತ ಮಾಡ್ತಿದ್ದೇನೆ, ಸ್ವಲ್ಪ ಅಲೋವೆರಾ ಜೆಲ್ ತೆಕ್ಕೊಳ್ತಾ ಇದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಿದ್ದೇನೆ, 1 ಡ್ರಾಪ್. ಅಯ್ಯಯ್ಯಯ್ಯಯ್ಯೋ, ಉದ್ರಬೇಡ. ಈಗೆಂತಪ್ಪ ಅಂದ್ರೆ ಒಂದು ಇಲ್ಲ 2 ಡ್ರಾಪ್ ತೆಕ್ಕೊಂಡಿದ್ದೇನೆ. ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಮಿಕ್ಸಿ ಎಷ್ಟು ಚಂದ ಬಂತು ನೋಡಿ, ಕ್ರೀಮ್ ಬರ್ತದೆ, ಮಾಯಿಶ್ಚರೈಸರ್ ಕ್ರೀಮ್. ನಾನು ನಾರ್ಮಲ್ ಆಗಿ ಮಾಯಿಶ್ಚರೈಸರ್ ಕ್ರೀಮ್ ಪಟ್ಟ ಖಾಲಿ ಆದಾಗ ಪೇಟೆಗೆ ಹೋಗಿ ಮಾಯಿಶ್ಚರೈಸರ್ ಕ್ರೀಮಿಗೋಸ್ಕರ ನಾನು ಹೋಗ್ಲಿಕ್ಕೆ ಆಗ್ತದೆ, ಇಲ್ಲ ಅಲ್ಲ? ಅದಕ್ಕೆ ಈ ಥರ ಮಾಡ್ಕೊಳ್ತೇನೆ. ಬಿಸಿ ನೀರಲ್ಲಿ ಸ್ನಾನ ಮಾಡಿ ಬಂದೆ, ಸ್ವೆಟ್ ಆಗ್ತಾ ಇದ್ದೇನೆ ನೋಡಿ ಹೇಗೆ ಬಂತು. ಕೋಕೋನಟ್ ಆಯಿಲ್ ಮತ್ತು ಮಾಯಿಶ್ಚರೈಸರ್ ಅಲ್ಲ, ಕೋಕೋನಟ್ ಆಯಿಲ್ ಮತ್ತು ಅಲೋವೆರಾ ಜೆಲ್ ಚೆಂದ ಮಾಡಿ ಕೈ ತೊಳ್ಕೊಂಡಿದ್ದೇನೆ. ಬೆಳಚಿ ಕಾಣ್ತಿದ್ದೇನೆ. ಏನೋ ಓಕೆ. ಇವಾಗ ನೋಡಿ ಕ್ರೀಮ್ ಆಯಿತು. ನಾನಿದನ್ನು ಹಚ್ಕೊಳ್ತಾ ಇದ್ದೇನೆ. ಲಾ 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 ಲಾ. ಇನ್ನೊಂದು ಸೌಂಡ್ ಮಾಡ್ಬೇಕಾ ನಾನು? ಹೆಂಗೆ ನಾವು ಚಂದ ಮಾಡಿ ಹಚ್ಕೊಂಡೆ ನೋಡಿ. ಎಂತ ಘಮ ಪರಿಮಳ ಉಂಟು ಗೊತ್ತಾ ಇದು. ಈಗ ನಾನು ಹಚ್ಚುದು ಕಾಡಿಗೆ ಕಣ್ಣ ತುಂಬ ಕಾಜಲ್ ಜಲ್ಲೆನ್ನೋ ನಿನ್ನ ಪಾಯಲ್ ಮುಜೆ ನಾಚನೆ ನೋಡು ನಿನ್ನ ಗಂಗಾ ನಾಗವಲ್ಲಿ ನಗವಲಿ ಥರನೇ ಆಯ್ತು. ಓಕೆ, ಚಂದ ಆಯ್ತು. ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡುವ ಬನ್ನಿ. ಓಕೆ, ಎಂತಪ್ಪ ಅಂದರೆ ಎಂಥದ ಹಕ್ಕಿ ನಮ್ಮ ತುಳಸಿ ಕಟ್ಟೆ ಹತ್ರ ಬಂದು ಹಾರಿ ಹೋಯ್ತಪ್ಪ, ಮೇಲೆ ಹೋಗಿ ಕುತ್ಕೊಳ್ತೆ. ಇಲ್ಲಿ ಬಿಡಿ. ಈಗ ನಿನ್ನೆ ಕೇಳಿದ ಕ್ವೆಶನಿಗೆ ಫಸ್ಟ್ ಆನ್ಸರ್ ಮಾಡಿದ್ದು ಶಬರಿ. ಫಸ್ಟ್ ಟೈಮ್ ಯಾರ್ದು ಆನ್ಸರ್ ನೋಡದೆ ಏನೋ ಅವಳದ್ದೇ ಒಂದು ಆನ್ಸರ್ ಹೇಳಿದ್ದಾಳೆ, ವೆರಿ ಗುಡ್ ಶಬರಿ. ಅದಾದಮೇಲೆ ಚೈತ್ರ. ಮತ್ತೆ ಎಂತಪ್ಪ ಅಂದರೆ ನಾನು ಇನ್ನೊಂದು ಮಾತಾಡಬೇಕು ಅಂತಾನೆ ಬಂದದ್ದು. ಎಂತಪ್ಪ ಅಂದರೆ ಅಣ್ಣ ರಘು ದೇವಾಡಿಗ. ಯಾರಮ್ಮ ಇದು ಪುಣ್ಯಾತ್ಮ ಸ್ವಾಮಿ, ಎಂತಕ್ಕೆ ನನ್ನ ಮೇಲೆ ದ್ವೇಷ ಉಂಟಾ ನಿಮಗೆ? ಎಂತಾದರೂ ಅದೆಂತ ಅಂತ ಕಮೆಂಟ್ ಹಾಕ್ತೀರಿ. ನಾನು ಮೊನ್ನೆಯಿಂದ ನೋಡ್ತಿದ್ದೆ, ನನಗೆ ಎಂತ ಪಿತ್ತ ಎಲ್ಲಿರೋದು? ಎಲ್ಲಿ ಇರ್ತದೆ ಬಿಡಿ. ಪಿತ್ತ ನೆತ್ತಿಗೆ ಏರಿದೆ. ಈಗ ಪಿತ್ತ ನೆತ್ತಿಗೆ ಏರಿದೆ. ನನ್ನ ಕೈಯಲ್ಲಿ ತ್ರಿಶೂಲ ಇಲ್ಲ ಬಿಡಿ. ನನ್ನ ಕೈಯಲ್ಲಿ ತ್ರಿಶೂಲ ಇದ್ದಿದ್ರೆ ಕಚ ಅಂತ ಹೇಳಿ ಅದರಲ್ಲಿ ನಿಮ್ಮ ಹೊಟ್ಟೆ ಬಗ್ದು ಕರುಳೆಲ್ಲ ಹೀಗೆ ಹಾಕೊಂಡು ರುದ್ರ ತಾಂಡವ ಮಾಡ್ತಿದ್ದೆ. ಅಯ್ಯೋ ಅಣ್ಣ, ಎಂತಕ್ಕೆ ಹೀಗೆ ಹಿಂಸೆ ಕೊಡ್ತಿದ್ದೀರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ? ಹೀಗೆಲ್ಲ ಕಮೆಂಟ್ ಹಾಕಿ ನಾನು ನಿಮ್ಮ ಕಿಡ್ನಿ ತಿಂದಿದ್ದೇನಾ? ಹೌದಾ? ಐ ಲವ್ ಯು. ಹೀಗೆಲ್ಲ ಕಳಿಸ್ತೀರಲ್ಲ, ನನಗೆ ಹಿಂದೆ ಮುಂದೆ ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ನಿಮ್ಮ ಕಮೆಂಟ್ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಮ್ಮನ ಒಂದು ನಂಬರ್ ಸೆಂಡ್ ಮಾಡಿಲ್ಲ, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಈ ಪುಣ್ಯಾತ್ಮನಿಗೆ ಒಂದು ಬೇಗ ಯಾವುದಾದ್ರೂ ಒಂದು ಹೆಣ್ಣು ತೆಗೆದು ಕಟ್ಟಿ ಅಂತ ಹೇಳಿ. ಎಂತಕ್ಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಉಂಟು ನಿಮಗೆ? ಇನ್ನೊಂದ್ಸಲ ಎಲ್ಲಾದರೂ ಹೀಗೆ ಐ ಲವ್ ಯು ಅಂತ ಹೇಳಿ ಕಳಿಸಿದ್ರಿ ಅಣ್ಣಯ್ಯ, ಹುಡ್ಕೊಂಡು ಬಂದು ರಾಖಿ ಕಟ್ಟಿ ಯೂಟ್ಯೂಬಲ್ಲಿ ನಿಮ್ಮನ್ನು ಟ್ಯಾಗ್ ಮಾಡಿ ಹಾಕ್ಲಿಕ್ಕೆ ಉಂಟು ಗ್ಯಾರಂಟಿ. ಕೂಲ್ ಕೂಲ್
ಶಾಂತಿ ಸ್ವರ್ಣ ಶಾಂತಿ. ಓಕೆ, ಆ ರಘು ಅಣ್ಣನ ಕತೆ ಸೈಡ್ ಇಡುವ. ಇವತ್ತೆಂತಪ್ಪ ಅಂದರೆ ನಾನು ನಿಮಗೆ ಎಗ್ಗಲ್ಲಿ ನನ್ನ ಫೇವ್ರೆಟ್ ಒಂದು ರೆಸಿಪಿಯನ್ನು ಹೇಳಿಕೊಡ್ತೇನೆ ಆಯಿತಾ. ಇವತ್ತು ನಾನು ಯಾವಾಗಲೂ ಜಿಮ್ಮಿಗೆ ವರ್ಕೌಟ್ ಹೋಗಿ ಬಂದ ಮೇಲೆ ಅದನ್ನೇ ತಿನ್ನೋದು. ನನಗೆ ಅದು ಅಂದರೆ ವರ್ಕೌಟಿಗೋಸ್ಕರ ತಿನ್ನೋದಲ್ಲ, ನನಗದು ಅದು ರೆಸಿಪಿನೇ ಇಷ್ಟ, ಅದು ಪರಿಮಳವೇ ಇಷ್ಟ. ಅದು ತಿಂತಾನೆ ಇರಬೇಕು ಮತ್ತೆ ಬೇಕು 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 ಅಂತ ಅನಿಸ್ತದೆ. ಬನ್ನಿ ನಿಮಗೆ ಸಹ ಹೇಳಿಕೊಡ್ತೇನೆ. ಓಕೆ, ಅರ್ಥಮಾಯಿಂದ ಬನ್ನಿ. ಫಸ್ಟ್ ನಾನು ಒಂದು ಟೊಮೆಟೊ ಒಂದು ನೀರುಳ್ಳಿನ ತೆಕ್ಕೊಂಡಿದ್ದೇನೆ. ಟೊಮೆಟೊವನ್ನು ಚಂದ ಮಾಡಿ ತೊಳ್ಕೊಂಡು ಬಂದಿದ್ದೇನೆ. ನೀರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಳ್ಳೋ ಆಯ್ತಾ, ಚಂದ ಮಾಡಿ ಸಣ್ಣದು ಮಾಡಿ. ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂದರೆ 2 ಮೊಟ್ಟೆ ತೆಕ್ಕೊಂಡಿದ್ದೇನೆ. ನಾನು ಒಂದೇ ಮಾಡುವ ಅಂತ ಅಂದ್ಕೊಂಡೆ, ನೀರುಳ್ಳಿ ಕೊಯ್ದದ್ದು ಜಾಸ್ತಿ ಆಯಿತು, ಈರುಳ್ಳಿ ಕೊಯ್ದದ್ದು ಜಾಸ್ತಿ ಆಯ್ತು ಅದಕ್ಕೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೆಕ್ಕೊಂಡೆ, ಮೆಣಸಿನ ಹುಡಿ, ಈರುಳ್ಳಿ ಮತ್ತು ಅದು ನೀರುಳ್ಳಿಯೇ ಬರೋದು ಮರೆ, ಈರುಳ್ಳಿ ಮತ್ತು ಟೊಮೆಟೊ ತೆಕ್ಕೊಂಡೆ, ಮತ್ತು ತೆಂಗಿನ ಎಣ್ಣೆ. ಈಗ ಮಾಡೋ ಬನ್ನಿ. ಗ್ಯಾಸನ್ನು ನಾನು ತುಂಬ ಲೈಟ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಸುಸು ಮಾಡಿದರೆ ಬರ್ತುಂಟು ನಾವು ಇಲ್ಲಿ. ಸುಸು ಮಾಡಿದಾಗ ಉಂಟಲ್ಲ, ಸ್ವಲ್ಪ ತೆಂಗಿನ ಎಣ್ಣೆ ತೆಕ್ಕೊಂಡೆ. ಇದೊಂಚೂರು ಕಾಯಬೇಕು. ಈಗ ತೆಂಗಿನ ಎಣ್ಣೆ ಚೆಂದ ಕಾಯಬೇಕು, ಅಂದರೆ ಫುಲ್ ಅಲ್ಲ, ಒಂಚೂರು ಸಾಕು, ಜಾಸ್ತಿ ಬೇಡ. ಅದಕ್ಕೆ ಈಗ ನೀರುಳ್ಳಿ ಹಾಕೊಂಡೆ, ಆನಿಯನ್ ಹಾಕೊಂಡೆ, ನೀರುಳ್ಳಿ ಬೇಡ ಆನಿಯನ್ ಹಾಕೊಂಡೆ. ಇದನ್ನು ಚೆಂದ ಮಾಡಿ ಇದೊಂಚೂರು ಬೇಯುವ ತನಕ. ಈಗನೇ ಘಮ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ತೆಂಗಿನ ಎಣ್ಣೆ ಹಾಕಿದ್ರೆ ಹಾಗೆ ಅಲ್ಲ, ಮತ್ತೆ ಘಮ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಎಂತ ಮಾಡಿದ್ದೇನೆ ಮತ್ತೆ ಅಂದರೆ ಟೊಮೆಟೊ ಕೂಡ ಹಾಕೊಳ್ತೇನೆ. ಅಯ್ಯೋ, ಯಾವ ಕೈಯಲ್ಲಿ ಹಾಕೊಳ್ಳಿ ಮರೆ, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೇನೆ, ಒಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡಿದ್ದೇನೆ. ಕರೆಕ್ಟ್ ಟೊಮೆಟೊ ಮಾಡಿ ಚೆಂದ ಮಾಡಿ ಮಾಡ್ಕೊಳ್ಳೋದು, ಬೇಯಿಸ್ಕೊಳ್ಳೋದು. ಈಗ ಇದೊಂದು ಸ್ವಲ್ಪ ಬೆಂದಿಯಲ್ಲ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡೆ. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಇರ್ತದೆ ಅಷ್ಟು ಚೆಂದ ಆಗ್ತದೆ ಆಯ್ತು. ಅದು ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ತೇನೆ. ಈಗ ಇದಕ್ಕೆ ಮೆಣಸಿನ ಪೌಡರ್ ಹಾಕುವ. ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಚೂಸ್ ಹಾಕು. ಘಮ 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 ಘಮ. ಇದಕ್ಕೀಗ ಒಂಚೂರು ಅರಶಿನ ಹಾಕ್ಕೊಳ್ತಿದ್ದೇನೆ. ಹಾಕೋದು ಮೊಟ್ಟೆ ಅಲ್ವಾ, ಚೂರು ಅರಶಿನ ಹಾಕ್ಕೊಳ್ತೇನೆ. ಹಾಗೆಯೇ ಮತ್ತೆ ಒಂದು ಸ್ವಲ್ಪ ಉಪ್ಪು, ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅಡಿ ಹಿಡಿಲಿಕ್ಕೆ ಬಿಡಬಾರ್ದು, ಅದಕ್ಕೇ ಹೇಳಿದ್ದು ಲೈಟ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕು ಇದನ್ನು. ಲಾಸ್ಟಿಗೆ ನಾವು ಮೊಟ್ಟೆ ಒಡೆದು ಹಾಕ್ತೇವಲ್ಲ, ಅದು ಕೂಡ ಫುಲ್ ಡ್ರೈ ಆಗುವಾಗ ಇಲ್ಲ, ನೀರೇ ಇರಬೇಕು, ಅದು ಹಸಿಯೇ ಇರಬೇಕು. ಅದು ಇಷ್ಟ ಆಯ್ತಲ್ಲ, ಸ್ವಲ್ಪ ಹೊತ್ತು ಚೆಂದ ಬೇಯಲಿ ಇದು. ಇದಕ್ಕೆಂತಪ್ಪ ಅಂದರೆ ಒಂದು ಕೈಯಲ್ಲಿ ಮೊಟ್ಟೆ ಒಡೆದು ಹಾಕುವಷ್ಟು ಟ್ಯಾಲೆಂಟ್ ಎಲ್ಲ ನನ್ನ ಹತ್ರ ಇಲ್ಲ. ಅದಕ್ಕೆ ಮೊಬೈಲ್ ಸೈಡ್ ಇಟ್ಟು 2 ಮೊಟ್ಟೆ ಒಡೆದು ಹಾಕ್ತೇನೆ ಇದಕ್ಕೆ ಆಯ್ತಾ. ಈಗ ನೋಡಿ 2 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೇನೆ. ಫುಲ್ ಡ್ರೈ ಆಗಬಾರ್ದಿದು, ಹಾಗೆಯೇ ಹಸಿ ಇರಬೇಕು. ನಾನು ಅದಕ್ಕೆ ಇದು ಆಫ್ ಮಾಡಿಕೊಂಡೆ ಗ್ಯಾಸ್. ನೋಡೋರಿಗೆ ಅನಿಸ್ತದೆ ಹಸಿ ಮೊಟ್ಟೆ ಅಂತ ಹೇಳಿ. ನಿಜವಾಗಿ ಹಸಿ ಮೊಟ್ಟೆದು ಒಂದು ಚೂರು ಸಹ ಸ್ಮೆಲ್ ಬರೋದಿಲ್ಲ. ಇದು ನಾವು ಇದಕ್ಕೆ ಹಾಕುವ ಎಂತ ಉಂಟಲ್ಲ ಸಾಮಾನು, ಹಾಗಾಗಿ ಅದು ಸ್ಮೆಲ್ ಕೊಡೋದಿಲ್ಲ. ತುಂಬ ಟೇಸ್ಟ್ ಇರ್ತದೆ. ಅಂದರೆ ಸ್ವಲ್ಪ ಸಹ ಹಸಿ ಮೊಟ್ಟೆದ್ದು ಒಂದು ಚೂರು ಟೇಸ್ಟ್ ಗೊತ್ತಾಗೋದಿಲ್ಲ. ಬರೀ ಅದಕ್ಕೆ ಹಾಕಿದ ಉಳಿದ ಒಂದು ಎಂತ ಉಂಟು ಸಾಮಾನಿದ್ದು, ಅದರದ್ದು ಮಾತ್ರ ಸ್ಮೆಲ್ ಬರ್ತಾ ಇರ್ತದೆ. ಈಗ ನಾನು ಅದು ಇದು ಕುಕ್ಕರ್ ಅಂತಿದ್ದೇನೆ, ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಎಂತಕ್ಕಂದ್ರೆ ಇಲ್ಲಾಂದರೆ ಫುಲ್ ದಪ್ಪ ಆಗ್ತದಲ್ಲ, ಅದು ನೀರೇ ಇರಬೇಕು, ಚೆಂದ ಆಗ್ತದೆ. ಮತ್ತೆ ಜಾಸ್ತಿ ಇದು ಮಾಡಿದರೆ ಬಣಲೆ ಹೊಟ್ಟೆ ಬೀಳ್ತದೆ. ಓಕೆ, ನಾನು ಸತ್ಯ ಹೇಳ್ಬೇಕಾ, ಇಷ್ಟೊತ್ತು ವಿಡಿಯೋ ಮಾಡಿದೆ, 5 ನಿಮಿಷ ವಿಡಿಯೋ ಹೋಗಿ ನೋಡ್ತೇನೆ, ನಾನು ಕ್ಯಾಮ್ರಾನೇ ಆನೇ ಮಾಡಿರಲಿಲ್ಲ. ಥೂ, ನಂದು ಒಂದು ಜನ್ಮನ ಒಂದು ವಿಡಿಯೋ ಮಾಡಲಿಕ್ಕೂ ಫ್ರೀಡಮ್ ಇಲ್ಲವಾ ನನಗೆ. ಇರ್ಲಿ ಬಿಡಿ, ಮತ್ತೆ ಮಾಡ್ತೇನೆ. ಎಂತ ಅಂದರೆ ಟಾಡಾ, ಈಗ ಮತ್ತೆ ಅದನ್ನೇ ಮಾಡ್ತೇನೆ ಆಯ್ತಾ. ಟಾಡಾಯ್ ರೆಡಿ. ಇದೆಲ್ಲ ಆಗನೇ ಮಾಡಿದೆ, ಬಟ್ ವಿಡಿಯೋ ಆನ್ ಮಾಡೋದೇ ನೆನಪೋಯ್ತು ನನಗೆ. ಇಲ್ಲಿ ಎಲ್ಲ ಆನಿಯನ್ ಹಾಕ್ಕೊಂಡಿದ್ದೆ, ಉಳ್ದ ಆನಿಯನ್ ಉಂಟಲ್ಲ, ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಮೇಲ್ಗಡೆ ಹಾಕ್ಲಿಕ್ಕೆ, ಅದನ್ನೆಲ್ಲ ಹಾಕಿದ್ದೆ. ವಿಡಿಯೋ ಆಗ್ತುಂಟಂತೇಳಿ ಜೋಶಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದೆ. ಇಲ್ಲಿ ನೋಡಿ, ಹಸಿ ಆನಿಯನ್ ಉಂಟು ನಾನು ಹಾಕ್ಕೊಳೋದು. ಟೇಸ್ಟ್ ನೋಡ್ತೇನೆ ಫಸ್ಟ್ ಆಯ್ತಾ, ಆವಾಗ ನೋಡಿ ಆಯ್ತು. ಈಗ ಮತ್ತೆ ನಿಮ್ಮ ಮುಂದೆ ಮಾಡ್ತೇನೆ.
ಸತ್ಯ ಹೇಳ್ಬೇಕಾ, ಎಷ್ಟು ಚೆನ್ನಾಗಿ ಗೊತ್ತಾಯಿರು. ಹಸಿ ಹಸಿ ಇರ್ತದೆ ಇದು ನಿಜವಾಗಿ. ಬಟ್ ಹಸಿ ಅನ್ನೋದು ಫೀಲೇ ಗೊತ್ತಾಗೋದಿಲ್ಲ ನಿಮ್ಗೆ. ಹಸಿ ಅನ್ನೋದ್ರದ್ದು ಸ್ಮೆಲ್ ಆಗಲಿ, ಆ ತಿನ್ನುವಾಗ ಟೇಸ್ಟ್ ಆಗಲಿ, ಒಂದು ಚೂರು ಗೊತ್ತಾಗೋದಿಲ್ಲ. ಮಸ್ತ್ ಇರ್ತದೆ. ತಿಂದು ತೊಳೆದು ಬರ್ತೇನೆ, ವೇಟ್ ಮಾಡಿ. ಓಕೆ. 5 minutes later. ಮಂಗಗಳಂತಕ್ಕೆ ಕೂಗ್ತಾ ಉಂಟು. ಎಂತಪ್ಪ ಅಂದರೆ ನಾನು ಎಂತ ಹೇಳಬೇಕು ಅಂತ ಬಂದೆ ಅಂದರೆ, ತಪ್ಪು ತಿಳ್ಕೊಬೇಡಿ, ಎಂತ ಅನ್ಕೋಬೇಡಿ, ನನ್ನ ಬಗ್ಗೆ ತಪ್ಪು ತಿಳಿಲೇಬೇಡಿ, ನಗಾಡಬೇಡಿ. ನಾನು ಅಲ್ಲಿ ಜೋಶಲ್ಲಿ ಹೇಳಿದೆ ಅಲ್ಲ, ಇದು ಇನ್ನೂ ಖಾಲಿ ಆಗ್ತಾ ಇಲ್ಲ. ವೈ? ಬಿಕಾಸ್ ಅದು ಅಡುಗೆ ಮಾಡುವ ಜೋಶಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಇಷ್ಟು ಉಪ್ಪು ಜಾಸ್ತಿ ಹಾಕಿಬಿಟ್ಟೆ. ನನ್ನ ಫೇವ್ರೆಟ್ ಇದು, ಬಟ್ ಕಷ್ಟಪಟ್ಟು ತಿಂತಿದ್ದೇನೆ. ಚೂರು ಖಾರ ಜಾಸ್ತಿ. ಬಟ್ ಬಿಸಾಕಿದ್ರೆ ನಮ್ಮಮ್ಮ ವಿಡಿಯೋ ನೋಡ್ತಾರೆ, ಬಂದು ಕೊಲೆ ಮಾಡ್ತಾರೆ, ತಿನ್ಲೇಬೇಕು. ಉಪ್ಪು ಎಂತ ಮಾಡಿ ತಿಂತೀರಾ ಅಂದರೆ ನನಗೆ ನಾನು ಹೇಳುದು, ಯಾರಿಗಲ್ಲ. ಬೇಗ ಖಾಲಿ ಆಗಲಿ. ಇಷ್ಟು ದಿನದಿಂದ ಮಾಡ್ತಾ ಇದ್ದೆ ಚಂದ ಮಾಡಿ, ಇವತ್ತೇ ಕೆಟ್ಟಿಸಾಗಿದೆ ಅದು. ಎಂತಕ್ಕೆ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಚಳಿಗಾಲ ಇತ್ತು, ಮಧ್ಯಾಹ್ನ ಬಿಸಿಲುಗಾಲ ಉಂಟು, ಅಂದರೆ ಬೇಸಿಗೆಗಾಲ ಉಂಟು, ಇನ್ನು ಮಳೆಗಾಲ ಎಷ್ಟೊತ್ತಿಗೆ ಶುರು ಆಗ್ತದೆ ಗೊತ್ತಿಲ್ಲ. ಬಟ್ಟೆ ಒಂದು ಹಾಕಿದ್ದು ಒಣಗಿತು. ರೋಡಲ್ಲಿ ಯಾರೋ ಬರ್ತಿದ್ದಾರೆ ಮಾರೆ, ನಾನು ಮತ್ತೆ ಮರ್ಲಿ ಥರ ಮಾಡಿ ಪಾಸ್ ಆದ್ರು. ಯಾವ ಥರ ಆಗಿದೆ ಅಂದರೆ, ನಮ್ಮ ಮನೆಯಲ್ಲಿ ಕೂತ್ಕೊಂಡು ನನ್ನ ಫೋನಲ್ಲಿ ನನ್ನ ವಿಡಿಯೋ ಮಾಡಲಿಕ್ಕೆ ಸಹ ಫ್ರೀಡಮ್ ಇಲ್ಲ ನನಗೆ. ಯಾರಿಗೂ ಮಂಡೆ ಇಲ್ಲ, ಬರೀ ಕುಂಡೆ ಮಾತ್ರ ಇರೋದು. ಕುಂಡೆ ಇಲ್ಲಿ ಅಲ್ಲ, ಕುಂಡೆಯಲ್ಲಿ ಇರೋದು ಅಲ್ಲ. ಹೌದವ ಸರಿತ. ಅಲ್ಲ, ಇನ್ನೊಂದೆಂತಪ್ಪ ಅಂದರೆ, ಇಷ್ಟು ದಿನ ಆಯಿತು ನಾನು ಚಿಂಟುನ ತೋರಿಸ್ಲೇ ಇಲ್ಲ, ನೀವು ಯಾರು ಕೇಳೋದೇ ಇಲ್ಲ. ಎಂತಕ್ಕೆ? ಅವಳಿಗೆ ಹುಷಾರಿರಲಿಲ್ಲ ಗೊತ್ತುಂಟಾ, ಅವಳ ಮನೆಗೆ ಬಿಟ್ಟಿದ್ದೆ. ಕರ್ಕೊಂಡು ಬರುವ ಬನ್ನಿ. ಹಾಯ್ ಮೇಡಮ್ ಬಂದರು. ಸಾರಿಕಾ ಕೇಳ್ತಾ ಇದ್ಲು ನನ್ನ ಹತ್ರ, ಯಾವಾಗಲೂ ವ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀಯಲ್ಲ, ನಿಂದು ಅಜ್ಜಿಯೇ ತೋರೋದಿಲ್ಲ, ನಿನ್ನ ಅಜ್ಜಿಯನ್ನು ತೋರಿಸೋದಿಲ್ಲ ಅಂತೇಳಿ. ಅಜ್ಜಿಗೆ ಎಂತ ಮಾಡಿದ್ದೇನೆ ಗೊತ್ತುಂಟ, ಯಾವಾಗಲೂ ಕಿರಿಕಿರಿ ಮಾಡೋದಲ್ಲ, ಮಾತನಾಡ್ತಾ ಕೂತ್ಕೊಳ್ದಲ್ಲ. ಅದಕ್ಕೆ ಬೈದು ಕೂರಿಸಿದ್ದೇನೆ, ತೋರಿಸ್ತೇನೆ ಇರಿ 1 ಮಿನಿಟ್. ಪಾಪ ಕೊಚ್ಚಿ ಮಾಡಿದ್ದಾರೆ. ಡಿಸೆಂಬರಲ್ಲೇ ತೀರ್ಕೊಂಡ್ರು. ಬಟ್ ಯಾರಿಗೂ ಹೇಳಲಿಲ್ಲ ನಾವು, ಎಂತಕ್ಕಂದರೆ ಅವರು ಬದುಕೇ ಇದ್ದಾರೆ ಅಂತ ಫೀಲ್ ಆಗ್ತದೆ. ಸೊ ಯಾರ ಹತ್ರ ಹೇಳಿಲ್ಲ. ಅವ್ರು ಇವಾಗಲೂ ಇದ್ದಾರೆ, ಕುತ್ಕೊಂಡಿದ್ದಾರೆ, ನನ್ನನ್ನು ನೋಡ್ತಿದ್ದಾರೆ ಇವರು. ನಂದು ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾರೆ, ನನಗೆ ಬೈತಿದ್ದಾರೆ ಅಲ್ಲಿ. ಲೇಡಿ ಡಾನ್ ಬೇರೆ, ಮತ್ತೆ ಎಂತ ಇಲ್ಲ ನನಗೆ. ಅಲ್ಲ ಚಿಂಟು, ಅಲ್ಲ ಚಿಂಟು, ಓಲ ಚಿಂಟುಮ್ಮ, ಇದೆಂತವ ಚಿಂಟು, ಇದೆಂತ ಮಗಳೇ, ನೀನೇ ಮಾಡಿದಲ್ವಾ ಅಕ್ಕ? ಹಾಯ್, ಎಲ್ಲರೂ ಹೇಗಿದ್ದೀರಿ? ನನಗೆ ಹುಷಾರಿರಲಿಲ್ಲ. ಇಲ್ಲ, ನಾನು ಹುಷಾರಿದ್ದೆ, ಅಕ್ಕನೇ ಬಿಟ್ಟು ಬಂದಿತ್ತು ನನಗೆ. ಅಲ್ಲಿ ಸುಳ್ಳು ಹೇಳ್ತಿದ್ದಾಳೆ ಇವಳೇ, ಡುಮ್ಮಿ ಸುಳ್ಳು ಹೇಳ್ತಿದ್ದಾಳೆ ಇವಳು. ಹಾಂ, ನಾನು ಸುಳ್ಳು ಹೇಳ್ತೇನಾ? ಹುಷಾರಿಲ್ಲ ಅಂತ ಹೇಳಿದ್ದಲ್ವಾ ನೀವೇ ನನಗೆ? ಇಲ್ಲ, ನೀವೇ ಸುಳ್ಳು ಹೇಳುದು. ಬಿಡಿ, ನಾನೇ ಸುಳ್ಳು ಹೇಳುದು, ಎಂತ ಮಾಡೋದು ಹೇಳಿ. ಊಟ ಆಯ್ತಾ ಚಿಂಟು? ಇಲ್ಲ, ಎಂತಕ್ಕೆ ಊಟ ಮಾಡಲಿಲ್ಲವಾ? ಅದೆಂತದ ಇದು ಮಾಡಿದ್ದಲ್ಲ ನಾನು, ಎಗ್ಗದು ಗ್ರೇವಿ ಕೊಟ್ಟೆ ಎಲ್ಲ ತಿಂದ್ರಿಯಾ ನೀವು?
ಅದೆಂಥದ್ದು ಗ್ರೇವಿ ಚಂದ ಇರಲಿಲ್ಲವಾ? ಅದೆಂತ ಗೊತ್ತುಂಟಾ, ಇವಳು ಮಾಡಿದ್ದುಂಟಲ್ಲ ಅದು ಗ್ರೇವಿ ಉಪ್ಪು ಜಾಸ್ತಿ ಹಾಕಿದ್ದಾಳೆ. ಬೇರೆ ದಿನ ತುಂಬ ಚಂದ ಮಾಡ್ತಾಳೆ ನನ್ನ ಅಕ್ಕ, ಬಟ್ ಇವತ್ತು ಗ್ರೇವಿಗೆ ಉಪ್ಪು ಜಾಸ್ತಿ ಹಾಕಿದ್ದಾಳೆ. ಹಾಕಿತ್ತು. ಇರ್ಲಿ ಬಿಡು ಚಿಂಟು, ನೀನು ಸತ್ಯನೇ ಹೇಳ್ತಾ ಇರೋದಲ್ಲ. ಅಕ್ಕ, ಅಲ್ಲಿ ನೋಡಿ ಗಿಡ ಎಲ್ಲ ಹಾಳಾಗಿದೆ. ಎಲ್ಲಿ? ಅಲ್ಲಿ ಎಲ್ಲಿ? ಅಲ್ಲಿ ನೋಡು ಅಕ್ಕ, ಬಳ್ಳಿ ಸುತ್ಕೊಂಡಿದೆ. ಓ, ಓಕೆ, ಕಟ್ ಮಾಡುವನ? ಈಗ ಬನ್ನಿ, ಫಸ್ಟ್ ಕಟ್ ಮಾಡ್ಲಿಕ್ಕೆ ಎಂತ ತರಬೇಕು ನಾವು? ನೈಫಲ್ಲಿ ಕಟ್ ಮಾಡ್ತಾರಾ? ಇಲ್ಲ, ಸಿಸರ್. ವೆರಿ ಗುಡ್, ಸಿಸರ್ ತಲ್ವಾ? ಬನ್ನಿ. ಚಿಕ್ಕದ ದೊಡ್ಡದ ಚೆನ್ನಾಗಿ ಸಾಕು. ಇದೇ ಸ್ವರ್ಗ. ಹೋಗುವ ಚಿಂಟು, ನೀವು ಇಲ್ಲೇ ಕುತ್ಕೊಳ್ತೀರಾ? ಇಲ್ಲ, ನಾನು ಕೂಡ ಬರ್ತೇನೆ. ಪ್ಲೀಸ್ ಚಿಂಟು, ಇಲ್ಲಿ ಕುತ್ಕೊಳ್ಳಿ. ನನಗೆ ನಿಮ್ಮನ್ನು ಹಿಡ್ಕೊಂಡು, ಫೋನ್ ಹಿಡ್ಕೊಂಡು, ಸಿಸರ್ ಹಿಡ್ಕೊಂಡು ಕಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ನಾನು ಇಲ್ಲೇ ಕುತ್ಕೊಳ್ತೇನೆ. ವೆರಿ ಗುಡ್, ಜಾಣ ಮರಿ. ಇಲ್ಲೇ ಕುತ್ಕೊಳ್ಳಿ, ತಂಟೆ ಮಾಡಬಾರ್ದು, ಬೇಗ ಬಂದೆ. ಮೇಡಮ್ ನಂತೂ ಅಲ್ಲೇ ಕೂರಿಸಿ ಬಿಟ್ಟಿದ್ದೇನೆ, ಸುಮ್ಮನೆ ಕುತ್ಕೊಂಡಿದ್ದಾರೆ. ಈಗ ನಾವು ಅವರು ಹೇಳಿದ ಗಿಡ ಯಾವುದಿದೆ ಅಲ್ಲ, ಅಡಿಕೆ ಗಿಡದಲ್ಲಿ ಇದು ಬಂದಿದೆ, ಬಳ್ಳಿ ತೋರಿಸ್ತಾನೆ ಅಂತೆ. ಆ ಗರಿಯಲ್ಲಿ ಇದು ಬಂದಿದೆ ಬಳ್ಳಿ. ಕಟ್ ಮಾಡುವ ಫಸ್ಟ್. ಸತ್ತಿದೆ ಅದು ಬಳ್ಳಿ, ಆದರೆ ಸಹ ಗಿಡಕ್ಕೆ ತೊಂದರೆ ಆಗ್ತದಲ್ಲ, ಸತ್ತೋಗಿದೆ ಅದು. ಚೂರು ಬಿಸಿಲಿಗೆ ಹೋದರೆ ಸಾಕು, ಟೈ ಆಗ್ತದೆ. ಹಾಂ ಚಿಂಟು, ಥ್ಯಾಂಕ್ ಯು, ವೆಲ್ಕಮ್. ವಿಡಿಯೋ ಸ್ಟಾಪ್ ಮಾಡುವ ಚಿಂಟು, ನಾವಿಲ್ಲಿಗೆ. ಅವರಿಗೆಲ್ಲ ಬೋರ್ ಆಗ್ತದೆ ಆಮೇಲೆ ಜಾಸ್ತಿ ಡ್ರ್ಯಾಗ್ ಮಾಡಿದರೆ. ಓಕೆ, ವಿಡಿಯೋ ಸ್ಟಾಪ್ ಮಾಡು. ಥ್ಯಾಂಕ್ ಯು ಹೇಳಿ ಎಲ್ರಿಗೂ ಥ್ಯಾಂಕ್ ಯು. ಯಾರೆಲ್ಲ ಡೈಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಅಲ್ಲ, ನೀವು ಈ ಥರ ಕ್ಯಾಮ್ರಾ ಗಡ್ಡ ಬಂದರೆ ನಾನು ತೋರಿಸ್ಬಿಡ್ವಾ? ನಾನು ಓವರ್ಲ್ಯಾಪ್ ಆಗೋದಿಲ್ವಾ ಇಲ್ಲಿ? ಹೌದಲ್ಲ, ಸಾರಿ. ಓಕೆ, ಪರವಾಗಿಲ್ಲ ಬಿಡಿ, ನೀವೇ ಅಲ್ವಾ, ಬೇರೆ ಯಾರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋನ ಎಂಡ್ ತನಕ ನೋಡ್ತಾ ಇದ್ದೀರಿ, ಯಾರು ಡೈಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಹೀಗೆ ಡೈಲಿ ನೋಡ್ತಾ ಇರಿ, ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಕಮೆಂಟ್ ಅಂದರೆ, ಸಾರಿ ನಾನು ಕಮೆಂಟ್ ಅಲ್ಲ ಅಂತ ಹೇಳ್ತಾರೆ, ಇವತ್ತು ಕ್ವೆಶನ್ ಕೇಳೋದಿಲ್ಲ, ನಾಳೆಗೆ ರೆಡಿಯಾಗಿ ಬನ್ನಿ ಆಯ್ತಾ, ನಾಳೆ ಕೇಳ್ತೀನಿ. ಟಾಟಾ ಮಾಡಿ ಅವರಿಗೆಲ್ಲ, ಅವ್ರು ನೋಡ್ತಿದ್ದಾರೆ. ಟಾಟಾ. ಡ್ರೆಸ್ ಕೆಳಗೆ ಮಾಡ್ಕೊಳ್ಬೇಕು, ಭಾಷೆ ಇಲ್ಲವಾ ಮಕ್ಕಳಿಗೆ? ಟಾಟಾ, ಬಾಯ್ ಬಾಯ್.